ಒಂದು ಪವರ್ಫುಲ್ ಸಾಂಗ್ಗೆ ಪವರ್ಫುಲ್ ಪರ್ಫಾರ್ಮೆನ್ಸನ್ನು ನೋಡಿದ್ವಿ. ಈ ಪರ್ಫಾರ್ಮೆನ್ಸ್ ನೋಡಬೇಕಾದ್ರೆ ತಬಲಾ ನಾಣಿ ಸರ್ ಹೇಳ್ತಾ ಇದ್ರು, ನಾನು ಹೇಗೂ ಹೆಡ್ ಕಾನ್ಸ್ಟೇಬಲ್ ಅಲ್ಲ, ಒಂದು ವೇಳೆ ಯೂನಿಫಾರ್ಮಲ್ಲಿ ಇತ್ತಿದ್ರೆ ನಾನು 2 ಸ್ಟೆಪ್ ಹಾಕ್ತಿದ್ದೆ ಅಂತ. ಈಗ ನಮ್ಮ ಈ ಪ್ರೀ ರಿಲೀಸ್ ಇವೆಂಟಲ್ಲಿ ಒಂದು ಖುಷಿ ವಿಷಯವನ್ನು ನಿಮ್ಮೆಲ್ರಿಗೂ ಕೂಡ ನಾವು ಹಂಚ್ಕೊಳ್ಳೇಬೇಕು. ಅದು ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆಯಂದು ನಮ್ಮ ಸೂತ್ರಧಾರಿ ಸಿನಿಮಾವನ್ನು ನಮ್ಮ ಅಭಿಮಾನಿ ದೇವರುಗಳಿಗೆ ಅಂದರೆ ಕೆಲವೊಬ್ಬರನ್ನ ಆಯ್ಕೆ ಮಾಡಿಕೊಂಡು ಕೆಲವೊಬ್ಬರಿಗೋಸ್ಕರ ಅಂಥೇಳಿ ನಾವು ಶೋವನ್ನು ಇಟ್ಟಿದ್ವಿ. ಅದರಲ್ಲಿ ಆಟೋ ಡ್ರೈವರ್ಸ್ ಆಗಿರಬಹುದು, ಸ್ಟೂಡೆಂಟ್ಸ್ ಆಗಿರಬಹುದು, ಸಾಮಾನ್ಯ ಪಬ್ಲಿಕ್ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಬಂದಿದ್ದರು. ಆ ಸ್ಪೆಷಲ್ ಶೋ ನೋಡಿದ ಮೇಲೆ ನಮ್ಮ ಸಿನಿಮಾದ ಬಗ್ಗೆ ಅವರ ರಿಯಾಕ್ಷನ್ ಹೇಗಿತ್ತು ಅದರ ಬಗ್ಗೆ ಒಂದು ಸ್ಮಾಲ್ ವಿಡಿಯೋ ಬೈಟ್ ಇದೆ, ಅದನ್ನು ನೋಡ್ಕೊಂಬರೋಣ. ವಿಡಿಯೋ ಬೈಟ್ ಪ್ಲೀಸ್. ಸೆಲೆಬ್ರಿಟಿಗಳನ್ನ ಕರೀತಾರೆ, ಆದರೆ ಪಬ್ಲಿಕ್ಕನ್ನೇ ಆಟೋ ಡ್ರೈವರ್ ಇರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಮಧ್ಯಮ ವರ್ಗದ ಜನಗಳನ್ನ ಇರ್ಬೋದು, ಯಾರು ಚಿತ್ರದ ನಿಜವಾದ ಪ್ರೇಕ್ಷಕರು, ನಿಜವಾದ ಚಿತ್ರಪ್ರೇಮಿಗಳನ್ನ ಕರೆದು ಇವತ್ತೊಂದು ಪ್ರೀಮಿಯರ್ ಶೋನ ಕೊಟ್ಟಿದ್ದಕ್ಕೆ ಇಡೀ ಚಿತ್ರತಂಡಕ್ಕೆ ನಾನು ಮೊದಲನೇ ಅಭಿನಂದನೆ ಸಲ್ಲಿಸ್ತೀನಿ. ಚಂದನ್ ಶೆಟ್ಟಿ ಅವರು ಹಾಡುಗಳನ್ನ ಅದ್ಭುತವಾಗಿ ಮಾಡಿದ್ದಾರೆ. ಇವತ್ತು ಗೊತ್ತಾಯ್ತು ಕನ್ನಡಕ್ಕೆ ಒಬ್ಬ ಹೊಸ ಹೀರೋ ಎಂಟ್ರಿ ಆಗಿದೆ. ಚಂದನ್ ಶೆಟ್ಟಿ ಅವ್ರದ್ದು ಫಸ್ಟ್ ಮೂವಿ ಆಗಿರೋದ್ರಿಂದ ಸೊ ಯಾರಿಗೂ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ಈ ಹಾಡುಗಳು ಇನ್ನೂ ಒಂದೆರಡು ಇರಬೇಕಾಗಿತ್ತು ಅಂತ ಅನ್ಸುತ್ತೆ. ಸಿನಿಮಾದ ಮೇಕಿಂಗ್ ಆ ಥರ ಇದೆ. ಸುನಿಲ್ ಕುಮಾರ್ ದೇಸಾಯಿಯವ್ರನ್ನ ನೋಡಿದ್ದೆ, ಸಸ್ಪೆನ್ಸ್ ಮೂವಿಗಳನ್ನ ಮಾಡೋದಲ್ಲಿ, ಥ್ರಿಲ್ಲಿಂಗ್ ಮೂವಿಗಳನ್ನ ಮಾಡೋದಲ್ಲಿ ಅವ್ರನ್ನ ನೋಡಿದ್ದೆ. ಅದಾದ್ಮೇಲೆ ನೆಕ್ಸ್ಟ್ ಇವಾಗ ನೋಡ್ತಾ ಇರೋದು ಇವಾಗಲೇ. ಮೊದಲನೇದಾಗಿ ಡೈರೆಕ್ಟರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರೊಡ್ಯೂಸರ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಇತ್ತೀಚೆಗೆ ಕಂಡಂಥ ಒಂದು ಸೋಷಿಯಲ್ ಎಲಿಮೆಂಟ್ ಮೂವಿ ಯುದ್ಧಕಾಂಡ, ತದನಂತರ ಬರ್ತಾ ಇರೋಂಥ ಸೂತ್ರಧಾರಿ ಚಿತ್ರ ಕೂಡ ಒಂದು ಒಳ್ಳೆ ಸೋಷಿಯಲ್ ಎಲಿಮೆಂಟು. ಮುಂದೆ ಏನಾಗುತ್ತೆ ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಕಾಡ್ತಾನೆ ಇರುತ್ತೆ. ಮತ್ತೆ 2.5 ಗಂಟೆಗಳ ಕಾಲ ನಿಮ್ಮನ್ನ ಸೀಟ್ನಲ್ಲಿ ಕುಂಡ್ರಿಸಿ ಕೊನೆಗೆ ನಿಮಗೆ ಒಳ್ಳೆ ಟ್ವಿಸ್ಟ್ ಕೊಡುತ್ತೆ ಅನ್ನೋದನ್ನ ಹೇಳ್ತೀವಿ. ಆ 2 ನಿಮಿಷ ಏನಿದೆ ಕೊನೆ, ಜನಗಳಿಗೊಂದು ಬಿಸ್ಕೆಟ್ ಬೀಳೋದು ಗ್ಯಾರಂಟಿ. ನೀವು ನೋಡಬೇಕು ಅಂದ್ರೆ ಫಸ್ಟ್ ಡೇ ಮಾರ್ನಿಂಗ್ ಶೋಗೆ ಬಂದು ಸಿನಿಮಾ ನೋಡಿ. ಆಕ್ಚುಲಿ ವಿ ಆರ್ ಫಾರೆನ್ಸಿಕ್ ಸೈನ್ಸ್ ಸ್ಟೂಡೆಂಟ್, ಸೊ ಕ್ರೈಮ್ ಮೂವಿ ನೋಡಿದ್ದು ತುಂಬಾನೇ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ನಮಗೂ ನಮ್ಮ ನಾಲೆಜ್ನು ಕೂಡ ಇಂಪ್ರೂವೈಸ್ ಮಾಡ್ತು ಅಂತ ಹೇಳ್ಬೋದು. ಸೊ ಈ ಮೂವಿ ಬಂದು ನೋಡಿದರೆ ನಮಗೆ ಯಾವ ಥರ ಇರಬೇಕು ಸೊಸೈಟಿಲಿ ಅನ್ನೋದೆಲ್ಲ ಗೊತ್ತಾಗುತ್ತೆ. ಮೊದಲನೇ ಭಾಗ ಪ್ರೀ ಕ್ವಶನ್ ಮಾರ್ಕ್ ಇದೆ. ಈ ಥರ ಮೂವೀಸ್ಗೆ ಆ್ಯಕ್ಚುಲಿ ಸಪೋರ್ಟ್ ಕೊಡಲೇಬೇಕು. ಆ್ಯಂಡ್ ಆದರೆ ಸೆಕೆಂಡ್ ಹಾಫ್ ಮಾತ್ರ ಯಾವುದೇ ಕಾರಣಕ್ಕೂ ಯಾರೂ ಥಿಯೇಟರ್ ಬಿಟ್ಟು ಆಚೆ ಹೋಗೋದಿಲ್ಲ. ಖಂಡಿತವಾಗ್ಲೂ ಎಲ್ಲೂ ಕೂಡ ಡ್ರ್ಯಾಗ್ ಅಂತಾನೂ ಅನ್ಸಲ್ಲ. ಆದರೆ 2ನೇ ಭಾಗ ಇದೆಯಲ್ಲ, ಒಂದೊಂದು ಎಳೆನೂ ಕೂಡ ಬಿಚ್ಕೊಂಡು ಹೋಗ್ತಾ ಇರುತ್ತೆ. ಆ್ಯಂಡ್ ಸೂತ್ರಧಾರಿಗೆ ಯಾರಂತ ಗೊತ್ತಾಗಬೇಕು ಅಂತಂದರೆ, ಬಾಯಿ ಮಾತಿಗೆ ನಾವು ಕನ್ನಡಿಗರು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನೋದಲ್ಲ. ಮೇ 9 ಥಿಯೇಟರ್ಸ್ಗೆ ಬಂದು ಥಿಯೇಟರ್ಸಲ್ಲಿ ನೋಡಿ. ಕನ್ನಡಿಗರು ಅಂತ ಏನಿದ್ದೀರೋ ಅವರೆಲ್ಲ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಓಕೆ, ಪಬ್ಲಿಕ್ ರಿಯಾಕ್ಷನನ್ನು ನೋಡಿ ಆಯಿತು. ಈಗ ನಮ್ಮ ನಟ ಹಾಗೂ ನಿರ್ಮಾಪಕರ ರಿಯಾಕ್ಷನನ್ನು ನೋಡುವಂತಹ ಸಮಯ. ಮೊದಲನೇದಾಗಿ ಶಿವಣ್ಣ ಹಾಗೂ ರವಿ ಸರ್ ಮಾತನಾಡೋದಕ್ಕೂ ಮುನ್ನ ಇವರು ಮಾತಾಡ್ತಾರೆ. ಅದಾದಮೇಲೆ ನೇರವಾಗಿ ನಮ್ಮ ಮುಖ್ಯ ಅತಿಥಿಗಳ ಮಾತುಗಳನ್ನು ಕೇಳುವಂಥ ಸಮಯ. ಮೊದಲನೇದಾಗಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಅದ್ಭುತ ಸಿನಿಮಾಗಳಿಗೆ ಜೊತೆಯಾಗಿ ನಿಂತು ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಸಿನಿಮಾಗಳಿಗೆ ಜೊತೆಯಾಗಿ ಪ್ರಮೋಷನ್ಸ್ಗೆ ಸಹಾಯ ಮಾಡ್ತಾ ಇದ್ದವರು, ನಿರ್ಮಾಣದಲ್ಲೂ ಕೂಡ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ. ಇದೀಗ ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ಮೂಲಕ ನಿರ್ಮಾಣದ ಹೊಣೆಯನ್ನು ಹೊತ್ತಿರುವಂತಹ ನಮ್ಮ ಸೂತ್ರಧಾರಿ ಸಿನಿಮಾದ ನಿರ್ಮಾಪಕರು, ಕ್ರಿಯೇಟಿವ್ ಡೈರೆಕ್ಟರ್ ಆಗಿರುವಂತಹ ನವರಸನ್ ಅವರು ದಯವಿಟ್ಟು ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ನವರಸನ್ ಸರ್. ಹಾರ್ಟ್ಲಿ ವೆಲ್ಕಮ್ ನಿಮಗೆ ಪ್ರೀ ರಿಲೀಸ್ ಇವೆಂಟ್ಗೆ. ಅದೇ ರೀತಿಯಾಗಿ ನಮ್ಮನ್ನು ಜಾಯಿನ್ ಆಗ್ತಿದ್ದಾರೆ ಮ್ಯೂಸಿಷಿಯನ್ ಆಗಿ ಪ್ರತಿಯೊಬ್ಬರ ಪ್ರೀತಿಯನ್ನು ಪಡೆದವರು ಇವರು. ಇದೀಗ ನಾಯಕನಾಗಿ ಕೂಡ ಅಷ್ಟೇ ಪ್ರೀತಿಯನ್ನು ಪಡೆಯೋದಕ್ಕೆ ಸಿದ್ಧರಾಗಿ ನಿಂತಿದ್ದಾರೆ. ದಯವಿಟ್ಟು ಚಪಾಳಿಯೊಂದಿಗೆ ಸ್ವಾಗತಿಸಿ ಕನ್ನಡದ ಹೆಮ್ಮೆಯ ಸಂಗೀತ ನಿರ್ದೇಶಕ, ಗಾಯಕ, ನಟ ಚಂದನ್ ಶೆಟ್ಟಿ. ಆತ್ಮೀಯವಾದಂತಹ ಸ್ವಾಗತ ಚಂದನ್ ಶೆಟ್ಟಿ ಅವರಿಗೆ. ವಿಲ್ ಸ್ಟಾರ್ಟ್ ವಿತ್ ನವರಸನ್ ಸರ್. ಮೇ 9ಕ್ಕೆ ರಿಲೀಸ್ ಆಗ್ತಾ ಇದೆ. ನಮ್ಮ ಇಬ್ಬರು ಸೂತ್ರಧಾರಿಗಳು ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಾರೆ. ಎಷ್ಟು ಖುಷಿ ಆಗ್ತದೆ ನವರಸನ್ ಸರ್? ಫಸ್ಟ್ ಆಫ್ ಆಲ್ ನಾನು ಮೀಡಿಯಾ ಎಲ್ಲ ಬಂದಿರೋ ಮಾಧ್ಯಮ ಮಿತ್ರರಿಗೆ ಹಾಗೂ ಸ್ಪೆಷಲ್ ಥ್ಯಾಂಕ್ಸು ನಮ್ಮ ರವಿ ಸರ್, ಶಿವಣ್ಣ. ಏಕೆಂದರೆ ಈ ಇಬ್ಬರದು ಏನು ಅಂದರೆ, ನಾನು ಕಂಡಂಥ 2 ಸೂತ್ರಧಾರಿಗಳು ಇಂಡಸ್ಟ್ರಿಯಲ್ಲಿ. ಏಕೆಂದರೆ ಒಂದು ಪ್ರೇಮಲೋಕದ ಇಂದ ಹಿಡಿದು ಒಂದು ಸೂತ್ರಧಾರಿ ಅಂದರೆ ಆ ಲೋಕಕ್ಕೆ ಸೂತ್ರಧಾರಿ ರವಿ ಸರ್ ಆದರೆ, ಓಂಕಾರ ಹಿಡಿದು ಓಂ ಸಿನಿಮಾ ಮಾಡಿ ಓಂಕಾರ ಹಾಕಿದ್ದ ಶಿವಣ್ಣ. ಅದು
ಈ ಥರ ಇಬ್ಬರು ಒಂದು ಲೆಜೆಂಡ್ಸು ಇವತ್ತು ನಮ್ಮ ಸಿನಿಮಾಗೆ. ಅದು ನಾನು ಏನು ಅಂದರೆ ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದೆ, ಯಾಕಂದರೆ ಪ್ರತಿಯೊಬ್ಬರು ನಟರಾಗ್ಬೋದು, ಒಂದು ಕಲಾವಿದರು ಯಾರೇ ಒಬ್ಬರು ಇಂಡಸ್ಟ್ರಿಗೆ ಮೊದಲನೇ ಹೆಜ್ಜೆ ಇಡುವಾಗ ಅದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಚಂದನ್ ಅವರು ಹೀರೋ ಆಗಿ ಮೊದಲನೇ ಸಿನಿಮಾ ಇದಾಗ್ತಾ ಇರೋದ್ರಿಂದ ಅಣ್ಣನ ಹತ್ರ ಹೇಳಿದೆ, ಶಿವಣ್ಣ ಹತ್ರ ಈ ಥರ ಇದೆ ಅಣ್ಣ ಅಂದೆ. ಎಲ್ಲ ಖಂಡಿತ ಬರ್ತೀನಿ ಅಂದರು. ರವಿ ಸರ್ಗೂ ಅಷ್ಟೇ ಮನೆಗೆ ಹೇಳಿದ ತಕ್ಷಣ ಫಸ್ಟ್ ಸಿನಿಮಾ ಹಿಂಗಿದೆ ರವಿ ಸರ್, ಖಂಡಿತ ಬರ್ತೀನಿ ಅಂತ ಬಂದರು. ಥ್ಯಾಂಕ್ ಯು ರವಿ ಸರ್. ಯಾಕಂದರೆ ನಾನು ನಿಮ್ಮನ್ನು ಹೊಗಳೋ ಅಷ್ಟು ದೊಡ್ಡವನಲ್ಲ, ಬಟ್ ನಿಮ್ಮನ್ನು ನೋಡಿಕೊಂಡು ಬೆಳೆದಿರೋ ನಾನು. ಬಟ್ ನಿಮ್ಮ ಸಪೋರ್ಟು ಇವತ್ತು ತುಂಬ ಜಾಸ್ತಿ ಇದೆ. ಅಂದರೆ ನಮ್ಮ ಸಿನಿಮಾಗೆ ಮಾತ್ರ ಅಲ್ಲ, ನಮ್ಮ ಜರ್ನಿಯಲ್ಲಿ, ನನ್ನ ಜರ್ನಿಯಲ್ಲೂ ತುಂಬ ಸಪೋರ್ಟ್ ಇದೆ ನಿಮ್ಮದು. ಥ್ಯಾಂಕ್ ಯು ರವಿ ಸರ್. ಆಮೇಲೆ ಇವತ್ತು MMB ಆಗಿದೆ ಅಂದರೆ ಅದಕ್ಕೆ ಒಂದು ಪಾರ್ಟ್ ರವಿ ಸರ್ ಕಾರಣ. ಯಾಕಂದರೆ ನಾವು ಇಲ್ಲಿ ಮಾಡೋವಂಥ ಟೈಮಲ್ಲಿ ಈವೆಂಟ್ ಮಾಡಿಸಿದ್ರು, ಆ ಟೈಮಲ್ಲಿ ಜಾಗ ನೋಡಿ ನಾನು ರೆಡಿ ಮಾಡಿದೆ. ಅದು ರವಿ ಸರ್ ಈ MMB ಇವತ್ತು ಎಷ್ಟು ಜನ ಉಪಯೋಗಿಸ್ಕೊತಾ ಇದ್ದಾರೆ, ಅದು ಎಲ್ಲದಕ್ಕೂ ಒಂದು ಏನು ಬರ್ತದೆ ಅದು ನಿಮ್ಗೆ ಸಲ್ಲಬೇಕಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ರಮೇಶ್ ರೆಡ್ಡಿ ಸರ್ ಶೇರ್ ಕೊಡ್ಬೇಕಂತೆ. ಖಂಡಿತ ಖಂಡಿತ. ನಮ್ಮ ರಮೇಶ್ ರೆಡ್ಡಿ ಸರ್, ಸಂಜಯ್ ಗೌಡ್ರು ಮತ್ತು ನಮ್ಮ ರಾಜೇಶ್ ಸರ್ ಎಲ್ಲ ಬಂದಿದ್ದೀರಾ. ಮೇ 9ನೇ ತಾರೀಕು, ಯಾಕಂದರೆ ಒಂದು ಹೀರೋ ಲಾಂಚ್ ಆಗ್ತಾನೆ. ನಾನು ಎಲ್ಲ ಮಾಧ್ಯಮ ಮಿತ್ರರ ಹತ್ರ ಆಗಲೋ ಅಭಿಮಾನಿಗಳ ಹತ್ರ, ಕನ್ನಡ ಪ್ರೇಕ್ಷಕರ ಹತ್ರ ಕೇಳ್ಕೊಳ್ಳೋದಷ್ಟೇ, ಮೊದಲನೇ ಸಿನಿಮಾ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಾನು ಈ ಸಿನಿಮಾಗೆ ಒಂದು 40 ಜನ, ಅಂದರೆ ನಾವು ಪಿಕ್ ಮಾಡಿಲ್ಲ, ಯಾರೋ ಒಬ್ರಿಗೆ ಹೇಳಿದ್ವಿ ಆಟೋ ಎಲ್ಲ ಟೀಮಿಂದ ಕನಸು ಸಿನಿಮಾ ತೋರಿಸೋಣ ಅಂತ. ಅವ್ರು ಹೇಳಿದ ಮೇಲೆ ತಿರ್ಗಾ ಕ್ಯೂಬಲ್ಲಿ ಕರೆಕ್ಷನ್ ಮಾಡಿದ್ವಿ. ಯಾಕಂದರೆ ಒಂದು ಪ್ರೇಕ್ಷಕರು ಒಂದೊಂದು ಏನೇನಾದ್ರು ಇನ್ಪುಟ್ ಕೊಟ್ಟಾಗ ತೊಗೊಂಡು ಮಾಡೋಣ ಅಂತಲೇ ನಾವು ಕ್ಯೂಬ್ ಫೈನಲ್ ಅಪ್ಲೋಡಿಗೆ ಮುಂಚೆ ಒಂದು ಶೋ ಹಾಕಿ ಅವ್ರದ್ದು ಸ್ವಲ್ಪ ಏನೇನು ಇನ್ಪುಟ್ ಸಿಕ್ತೋ ಅದನ್ನು ತೊಗೊಂಡು ಮಾಡಿದ್ದೀವಿ. ಒಂದು ಪ್ರಯತ್ನ ನಮ್ಮದಿದೆ, ಪ್ರತಿಫಲ ಇನ್ನು ಪ್ರೇಕ್ಷಕ ದೇವ್ರಿಗೆ ಕೊಡಬೇಕು. ಚಂದನ್ ಅವರ ಮೊದಲನೇ ಸಿನಿಮಾ, ಕಿರಣ್ ಕುಮಾರ್ ಅಷ್ಟೇ ಮೊದಲನೇ ನಿರ್ದೇಶನ. ಒಂದಿಬ್ಬರು ಡೆಬ್ಯೂ, ಒಳ್ಳೇದಾಗಲಿ. ಕನ್ನಡದ ಜನತೆಗೆ ಕೇಳ್ಕೊಳ್ಳೋದಷ್ಟೇ, ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ. ಬಂದು ಸಿನಿಮಾ ಚೆನ್ನಾಗಿದ್ದರೆ ಎಲ್ಲರಿಗೂ ನೀವು ಪ್ರಮೋಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ನವರಸನ್ ಸರ್. ಚಂದನ್ ಶೆಟ್ಟಿ ಅವರೇ, ಸೂತ್ರಧಾರಿಯಾಗಿ ದೊಡ್ಡ ಪರದೆಯ ಮೇಲೆ ನಾಯಕ ನಟನಾಗಿ ಬರ್ತಾ ಇದ್ದೀರೋ, ಒಂದು ದೊಡ್ಡ ಜವಾಬ್ದಾರಿಯ ಜೊತೆಗೊಂದು ಹೆಮ್ಮೆಯ ಕ್ಷಣ. ನಿಮ್ಮ ಫ್ಯಾಮಿಲಿ ಇದೆ, ಜೊತೆಗೆ ರವಿ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ಹೇಗೆ ಅನ್ನಿಸ್ತಾ ಇದೆ? ಆ್ಯಕ್ಚುಲಿ ಯಾವತ್ತೂ ಇಷ್ಟು ನರ್ವಸ್ ಆಗಿರಲಿಲ್ಲ. ನಾನು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಎದೆ ಡವ ಡವ ಅಂತ ಹೊಡ್ಕೊಳ್ತಾ ಇದೆ. ಫಸ್ಟ್ ಆಫ್ ಆಲ್ ಶಿವಣ್ಣ ಮತ್ತು ರವಿ ಸರ್ಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ. ನನ್ನ ಲೈಫಲ್ಲೇ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಒಂದು ಮೊದಲನೇ ಸಿನಿಮಾ ಇವೆಂಟಿಗೆ ನೀವುಗಳು ಗೆಸ್ಟ್ ಆಗಿ ಬರ್ತೀರ ಅಂತ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನವರಸನ್ ಅವರು, ಇವರ ಒಂದು ಎಫರ್ಟ್ಸಿಂದ ಇವತ್ತು ಇಷ್ಟೆಲ್ಲ ಸಾಧ್ಯ ಆಗಿದೆ. ತುಂಬ ಥ್ಯಾಂಕ್ಸ್ ಇಬ್ರಿಗೂ. ನಾನು ನಮ್ಮೂರಲ್ಲಿ ಸಕಲೇಶ್ಪುರದಲ್ಲಿ ಕೂತ್ಕೊಂಡು ಈ ಹಿಂದೆ ಹೇಳಿದೆ, ಇದೇ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ನಮ್ಮ ತಂದೆಯವರು ಹೇಳ್ತಾಯಿದ್ರು ನೀನು ಸಿನಿಮಾದಲ್ಲಿ ಹೀರೋ ಆಗುವಂತ. ನಮ್ಮ ಅಂಗಡಿಲಿ ಚಿಕ್ಕದೊಂದು ಅಂಗಡಿ ಇತ್ತು ಸರ್, 15x15 ಒಂದು ಸ್ಟೇಷ್ನರಿ ಶಾಪಲ್ಲಿ. ಸೊ ಅವತ್ತು ನಾನು ನಂಬಿರಲಿಲ್ಲ ನಮ್ಮ ತಂದೆಯವರು ಹೇಳಿದ ಮಾತು. ಸೊ ಇವತ್ತು ಅದು ನಿಜ ಆಗಿದೆ ಸರ್. ನಮ್ಮ ಇಡೀ ನಮ್ಮ ಸಮಸ್ತ ಕುಟುಂಬ ನಿಮಗೆ ತುಂಬ ಚಿರಋಣಿ ಆಗಿರ್ತೀವಿ ಈ ಒಂದು ಇವೆಂಟಿಗೆ ನೀವು ಬಂದಿದ್ದಕ್ಕೆ. ಆ್ಯಂಡ್ ನೀವಿಬ್ಬರು ದ ಗ್ರೇಟ್ ಪಿಲ್ಲರ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಸೊ ನೀವಿಬ್ಬರು ಹಾಕ್ಕೊಟ್ಟಿರೋ ಹಾದಿಲ್ಲಿ ಪ್ರತಿಯೊಬ್ಬ ಆ್ಯಕ್ಟರ್ ಹೋದರೆ ಸಾಕು, ಬೇರೆ ಏನು ಹೊಸದಾಗಿ ಏನು ಮಾಡಬೇಕಾಗಿಲ್ಲ. ಎಷ್ಟೇ ಜನ ಆ್ಯಕ್ಟರ್ಸ್ಗಳು ಬರ್ಬೋದು, ಹೊಸ ಹೀರೋಗಳು ಬರ್ಬೋದು, ಬಟ್ ನೀವು ಪಟ್ಟಿರುವಂಥ ಶ್ರಮ, ನೀವು ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿರುವಂಥ ಒಂದು ಕೊಡುಗೆ ಇನ್ನು ಎಷ್ಟೇ ಹೀರೋಗಳು ಬಂದರೂ ಯಾರೂ ಕೊಡೋಕ್ಕಾಗೋದಿಲ್ಲ ಸರ್. ಅದು ಯು ಆರ್ ದ ಗ್ರೇಟ್ ಲೆಜೆಂಡ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಸೊ ನೀವು ಹಾಕ್ಕೊಟ್ಟಿರೋ ಹಾದಿಲಿ ನಾನು ಹೋಗ್ತೀನಿ ಸರ್. ನಾನು ಇವತ್ತವರೆಗೂ ಅದನ್ನೇ ನಂಬ್ಕೊಂಡು ಬಂದಿದ್ದೀನಿ. ಆ್ಯಂಡ್ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮ ಮನೆ ಮಗ ಚಂದನ್ ಶೆಟ್ಟಿ ಸಿನಿಮಾದಲ್ಲಿ ನಾಯಕ ನಟ ಆಗಿ ಅಭಿನಯಿಸಿದ್ದಾನೆ. ದಯವಿಟ್ಟು ಬಂದು ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನೀವಿಬ್ಬರು ನಮ್ಮ ಇಬ್ಬರು ಮುಖ್ಯ ಅತಿಥಿಗಳನ್ನು ಕರ್ಕೊಂಡ್ಬರಬೇಕು. ನಮ್ಮ ಚಂದನವನದ 2 ಆಧಾರ ಸ್ತಂಭಗಳು. ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ನಮ್ಮೆಲ್ಲರ ಪ್ರೀತಿಯ ಕನಸುಗಾರ, ಕ್ರೇಜಿ ಸ್ಟಾರ್ ಡಾಕ್ಟರ್ ರವಿಚಂದ್ರನ್ ಸರ್, ಅದೇ ರೀತಿಯಾಗಿ ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ನಮ್ಮೆಲ್ಲರ ಪ್ರೀತಿಯ ಶಿವಣ್ಣ ಅವರಿಗೆ ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ನೀವೆಲ್ಲರೂ ವೇದಿಕೆಗೆ ಬರಮಾಡ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಮತ್ತೊಮ್ಮೆ ಸೂತ್ರಧಾರಿ ಚಿತ್ರತಂಡದ ಪರವಾಗಿ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ. ರವಿ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರವಿ ಸರ್, ಸೂತ್ರಧಾರಿ ಮೇ 9ಕ್ಕೆ ರಿಲೀಸ್ ಆಗ್ತಾ ಇದೆ. ಚಂದನ್ ಶೆಟ್ಟಿ ಅವರು ಮೊಟ್ಟ ಮೊದಲ ಬಾರಿಗೆ ನಾಯಕನಾಗಿ ಕಾಣಿಸ್ಕೋತಾ ಇದ್ದಾರೆ. ನಿಮ್ಮ ಬೆಸ್ಟ್ ವಿಶಸ್ ರವಿ ಸರ್. ಎಲ್ರಿಗೂ ನಮಸ್ಕಾರ. ಅದೇನೋ ಮಾತಾಡಿದ್ರೆ ತಲೆಲ್ಲ ತೂತ ಮಾಡ್ಬಿಡ್ತೀನಿ ಅಂತ ಬೇರೆ ಹೇಳಿದ್ಯಾ? ಇಲ್ಲ ನಾ ಮಾತಾಡ್ಬೋದಾ?
ಅವ್ರು ಬೇರೆ ಡೈರೆಕ್ಟ್ರು ಬೇರೆ ಹೇಳಿದ್ರು ನನ್ನ ಮೈಕ್ ಮುಂದೆ ಮಾತಾಡ್ದಿಲ್ಲ, ಸಿನಿಮಾ ನೋಡಿದ್ಮೇಲೆ ನೀವು ಮಾತಾಡಿ ಅಂತ. ನಾವೇನು ನೋಡಿಲ್ಲ, ಏನು ಮಾತಾಡೋದು ಗೊತ್ತಿಲ್ಲ. ಈಗ ನಾವೇನು ಮಾತಾಡ್ಬೇಕಪ್ಪ? ಈಗ ಟ್ರೈಲರ್ ನೋಡಿ ಮಾತಾಡಬೇಕು. ಒಟ್ಟಿನಲ್ಲಿ ಇವತ್ತು ಶಿವಣ್ಣ ಬಂದಿದ್ದು ಖುಷಿ ನನಗೆ, ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು. ಮೋಸ್ಟ್ಲಿ ಅವರು ನನಗೆ ಶಿವಣ್ಣ ಬಂದಿರೋದು ಹೇಳಿಲ್ಲ, ಶಿವಣ್ಣಗೆ ನಾನು ಬರೋದು ಹೇಳಿಲ್ಲ ಅವರು. ಸೊ ಸರ್ಪ್ರೈಸು ಸಸ್ಪೆನ್ಸ್ ಅಲ್ಲೇ ಇಟ್ಟಿದ್ದೀರ ನೀವು. ಇಲ್ಲಿ ಬಂದಮೇಲೆ ಹಿಂದೆ ಕರ್ಕೊಂಡು ಹೋದಾಗಲೇ ಗೊತ್ತಾಯ್ತು ಇವ್ರು ಏನೋ ಮಾಡಿದ್ದಾರೆ ಇವರು ಅಂತ. ಯೂಶಲಾಗಿ ಶಿವಣ್ಣ ಇದ್ದರೆ ನಾನು ಬರಲ್ಲ, ನಾನಿದ್ರೆ ಶಿವಣ್ಣ ಬರಲ್ಲ, ಅವನಿದ್ರೆ ನಾನಿದ್ದಂಗೆ ನೀನಿದ್ರೆ ನಾನಿದ್ದಂಗೆ ಅಂತ ನಾವಿಬ್ಬರು ಹಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಬ್ಬರು ಪರವಾಗಿ ಒಬ್ಬರು ಮಾತಾಡಿದ್ರೆ ಮುಗ್ದೋಯ್ತು ಅಂದ್ಕೊಂಡ್ರು ಅವ್ರು. ನಾವು ಆ ಸ್ನೇಹನ ಇವತ್ತುವರೆಗೂ 2 ಸ್ಟಾರ್ಗಳು ಇವತ್ತವರೆಗೂ ವಾರ ಮಾಡದೆ ಬಂದಿರೋದು, ನಾವು ಯುದ್ಧ ಮಾಡದೆ. ಬರೀ ಸಿನಿಮಾ ಅಷ್ಟೇ, ಸಿನಿಮಾ ಕನ್ಸ್ಕೊಂಡಿದ್ದೀವಿ. ನಿನ್ನ ಸಿನಿಮಾ ಚೆನ್ನಾಗಲಿ, 2 ಸಿನಿಮಾ ಒಟ್ಟಿಗೆ ಬಂದರೂ ಕೂಡ ನಿನ್ನ ಸಿನಿಮಾ ಚೆನ್ನಾಗಿದ್ರೆ ನನಗೆ ಖುಷಿ, ನನ್ನ ಈ ಥರ ಬೆಳ್ಕೊಂಬಂದವ್ರು ನಾವು. 2 ಫ್ಯಾಮಿಲಿ, ನಾವಿಬ್ಬರು ಸ್ನೇಹ ಇವತ್ತರೆಗೂ ಹಾಗೆ ಉಳಿಸ್ಕೊಂಬಂದಿದ್ದೀವಿ. ಅದು ದೇವ್ರ ಇಚ್ಛೆ. ಅದು ಶಿವ ಅಂತ ಹೆಸರು ಇಟ್ಕೊಂಡು ನನಗೆ ಶಿವ ಅಂದರೆ ಪ್ರೀತಿ ಬೇರೆ, ಅಭಿಮಾನ ಬೇರೆ. ಇನ್ನು ಸಿನಿಮಾ ಬಗ್ಗೆ ಮಾತಾಡ್ಬೇಕಾದ್ರೆ ನಿನಗೇನಪ್ಪ ನಿಮ್ಮ ಅಪ್ಪ ಅಮ್ಮನ ಆಶೀರ್ವಾದನೇ ಇದೆ ಅಲ್ವಾ? ಅವ್ರು ಪಟ್ಟರು ಆಸೆಗೆ ನೀನು ಇಲ್ಲಿ ಬಂದಿದ್ದೆ, ಅದಕ್ಕಿಂತ ಇನ್ನು ದೊಡ್ಡ ಆಶೀರ್ವಾದ ನಾವೇನು ಮಾಡೋಕ್ಕಾಗುತ್ತೆ ಅಲ್ವಾ? ನೀವು ತುಂಬ ಆಸೆ ಪಟ್ಟಿದ್ದೀರಾ, ನಿಮ್ಮನ್ನು ಇಲ್ಲೋರ್ಗೆ ಬೆಳೆಸಿದ್ದೀರಾ. ಇವನ ಮುಖದಲ್ಲಿ ನೋಡಿ ಯಾವಾಗಲೂ ನಗುನೇ ಇರುತ್ತೆ, ಒಂದು ಆತಂಕ ಟೆನ್ಷನ್ ಏನೂ ಇರೋಲ್ಲ. ಯಾವಾಗಲೂ ಹಿಂಗೆ ಅದಾನೆ. 5 ವರ್ಷದಿಂದ ಇವನು ನೋಡ್ತೇನೆ. ಇವನು ನೋಡಿದ್ರೆ ಒಳ್ಳೆ ಮುಗ್ಧತೆ ಥರ ಏನೋ ಕಳ್ಕೊಂಡ್ರು ಅಂತಾರೇ ಕಾಣಿಸ್ತಾನೆ, ಬಟ್ ಹಂಗೆ ಅನ್ಸೋದಿಲ್ಲ. ಯಾವಾಗಲೂ ರಿದಮೆಟಿಕ್ ಆಗಿರ್ತಾನೆ. ಇಲ್ಲಿ ಬಂದರೆ ಮತ್ತೆ ಏನೋ ಹಿಂಗೆ ಏನೋ ಮಾಡ್ಬಿಡ್ರಪ್ಪ ನಮಗೆ ಅಂತ ಕೂತಿರ್ತಾನೆ ಅಲ್ವಾ? ಅಲ್ಲ ಪಾಪ ಶಿವಣ್ಣನ ಪರವಾಗಿ ನಾನೇ ಒಟ್ಟಿನಲ್ಲಿ ನನಗೆ ಸಿನಿಮಾ ಟ್ರೆಂಡಿಂಗ್ ಆಗಬೇಕು ಅಂತ, ನೀನು ಯೂಟ್ಯೂಬಲ್ಲಿ ಜಾಸ್ತಿ ಪಾಪ್ಯುಲರ್ ನೀನು, ಅದಕ್ಕೆ ಸಾಂಗ್ ಟ್ರೆಂಡಿಂಗ್ ಆಗಬೇಕು ಅಂತ ಮಾಡ್ಕೊಂಬರ್ತೀರ ನೀವು ಯೂಶಲಾಗಿ. ಇನ್ಸ್ಟಾಗ್ರಾಮು ವಾಟ್ಸಪ್ಪೆಲ್ಲ ನಮಗೆ ಅಷ್ಟೇ ದುಡ್ಡಿಗೆ ಬರಲ್ಲ ಅದು. ಸೊ ನೀವು ಮಾಡಬೇಕಾಗಿರೋದೆಲ್ಲ ಇವಾಗ ಸಿನಿಮಾ ಹಿಟ್ಟಾಗಕ್ಕೆ ಏನು ಮಾಡಬೇಕು ಅದು ಮಾಡಬೇಕು ಇವಾಗ. ಅದು ಬೇಕಾಗಿರೋದು ಇವಾಗ ಅಲ್ವಾ? ಎವ್ರಿಬಡಿ ಈಸ್ ಗಾನ್ ಟು ಇನ್ಸ್ಟಾಗ್ರಾಮ್, ವಾಟ್ಸಪ್. ಅದಕ್ಕೇನು ಕೊಡಬೇಕು? ವಾಟ್ಸಪ್ಪಲ್ಲಿ 4 ಸರಿ ನಮಗೆ ಒಂದು ಮೆಸೇಜ್ ಬರ್ತಾ ಇರುತ್ತೆ. ನಾವು ಬಂದರೂ ಸಿನಿಮಾಗೆ ದುಡ್ಡು ಕೊಟ್ಟು ನೋಡೋರಲ್ಲ, ನಾವು ಓಸಿ ಬಂದು ನೋಡೋರು. ಹಾಗೆ 4-5ನೇ ಸರಿ ಬಂದರೆ ಇವನಿಗೇನು ಬೇರೆ ಕೆಲಸ ಎಲ್ಲ ಕಳಿಸ್ತಾನೆ ಇದ್ದಾನೆ ಅಂತ ಆಫೇ ಮಾಡ್ಬಿಡ್ತೀವಿ ನಾವು. ಈ ಥರ ಆಗ್ಬಿಡ್ತೀವಿ, ಅಂದರೆ ಚಲ್ತಾ ಇರ್ತಾರೆ. ಸೊ ಮೋರ್ ದೆನ್ ದಟ್, ಹೌ ಟು ಬ್ರಿಂಗ್ ದ ಆಡಿಯನ್ಸ್ ಇನ್ ಟು ದ ಥಿಯೇಟರ್. ಸಿನಿಮಾ ಹೇಗೆ ಮಾಡಬೇಕು, ಸಿನಿಮಾನ ಹೇಗೆ ಮಾಡಬೇಕು ಅನ್ನೋದು ಪ್ರಯತ್ನ ಪಟ್ಟರೆ ನಿಮ್ಗೆ ಅದು ಟ್ರೆಂಡಿಂಗ್ ಆಗೋದು, ಅದು ಸಿನಿಮಾ ಗೆಲ್ಲಬೇಕು ಅನ್ನೋದು ಉದ್ದೇಶ ನಮ್ಗೆ ಎಲ್ಲರಿಗೂ ಬೇಕಾಗಿರೋದು. ಇವಾಗಂತೂ ಅದು ತುಂಬ ಮುಖ್ಯ. ಅದು 2ನೇದು, ಸಿನಿಮಾ ಏನಕ್ಕೆ ನಮಗೆ ಸೆಳೆಯುತ್ತೆ? ಅಲ್ಲಿ ಸಿನಿಮಾ ಎಲ್ಲಿ ಸೆಳೆಯುತ್ತೆ ನಮಗೆ? ಒಂದು ಟ್ರೈಲರ್ ಹಾಕ್ತೀವಿ, ಜನ ಕರಿತೀವಿ, ಒಂದು ಶೋ. ಈ ಸಿನಿಮಾ ಬಂದ ತಕ್ಷಣ ಒಬ್ಬ ಬರೀ ನಮ್ಮನ್ನು ಕರೆಸಿ ಮಾತಾಡಿಸ್ಬಿಟ್ಟು ಹೋಗೋದಲ್ಲದೆ, ಅದ್ರ ಸ್ಟೇಜ್ ಮೇಲೆ ಇರೋ ಅಷ್ಟು ಒಂದು ಚಿಕ್ಕ ಸ್ಟೇಜ್ ಆದರೂ ಕೂಡ 2 ಡ್ಯಾನ್ಸ್ ಅರೇಂಜ್ ಮಾಡಿ ಅದಕ್ಕೊಂದು ಮಾಡಿ ಒಬ್ಬ ಪ್ರೊಡ್ಯೂಸರ್ ಇಂಟ್ರೆಸ್ಟ್ ತೋರಿಸೋದು. ನನ್ನ ಸಿನಿಮಾ ನಾನು ಹೆಂಗೆ ಮಾಡಿದ್ದೀನಿ ಅದಕ್ಕೊಂದು ಕುತೂಹಲ, ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ತುಂಬ ಮುಖ್ಯ. ಅದು ಟ್ರೈಲರ್ ನೋಡಿದ ತಕ್ಷಣ ಅನಿಸುತ್ತೆ ಏನೋ ಇದೆ ಅಂತ, ಏನು ಅನ್ನೋದು ಗೊತ್ತಿಲ್ಲ ಅದು. ಬಟ್ ಒಂದಂತೂ ನೀವೆಲ್ಲ ಟ್ರೈಲರ್ ರಿಲೀಸೇ ಹೇಳ್ಬಿಟ್ಟಿದ್ದೀರಾ ನೀವು ಅನಿಸುತ್ತೆ, ಅವರವರೇ ಸಾಯ್ತಾರೆ ಅಂತ. ಅದೇ ಆಗ್ತಿರೋದು ಇಂಡಸ್ಟ್ರಿಯಲ್ಲಿ ಈಗ. ನೀವು ಅದನ್ನು ಸಿನಿಮಾ ಮಾಡಿ ಹೇಳ್ತಾ ಇದ್ದೀರಾ ನೀವು ಅಲ್ವಾ? ಅದೇ ಮಾಡಿದ್ದೀರಾ ನೀವು ಸಿನಿಮಾದಲ್ಲಿ ಅನಿಸುತ್ತೆ. ಸೊ ಒಂದು, ಆಮೇಲೆ ನಮ್ಮ ಹುಡುಗಿ ಅಪೂರ್ವ ಇದ್ದಾರೆ, ಒಳ್ಳೇದಾಗಲಿ ನಿಮಗೆ. ನೆನಪಿದ್ಯಾ ನಾನು ಯಾವಾಗ ಲಾಸ್ಟ್ ನೋಡಿದ್ದು ನಿಮ್ಮನ್ನು? ಇದೇ ಸ್ಟೇಜಲ್ಲಿ ಲಾಸ್ಟ್ ನೋಡಿದ್ದು ನಿಮ್ಮನ್ನು. ಅದಾದಮೇಲೆ ಇವತ್ತೇ ನೋಡ್ತಿರೋದಲ್ಲ, ನೆನಪಿಸ್ಕೊಳ್ಳಿ ಒಂದ್ಸರಿ. ನೀನೇನಮ್ಮ ಅಷ್ಟು ವಿಲ್ಲಂತರ ನಕ್ಬಿಟ್ಟೆ ಸಡನ್ನಾಗಿ. ಸರಿ, ನೀನು ಸ್ವಲ್ಪ ಮಾತಾಡ್ಬಿಡ. ಇಲ್ಲ ಮಾತಾಡ, ಆಯ್ತು, ಇನ್ನೇನಿಲ್ಲ. ನಾನಿ, ನೀವೇನು ಕುಡಿಯೋದೇ ಬೇಕಾಗಿಲ್ವಲ್ರಿ ಅಲ್ವಾ? ನೀವು ಕುಡಿಯೋದೇ ಬೇಕಲ್ಲ, ಹಂಗೆ ನಟನೆ ಮಾಡ್ತಿರಲ್ಲ ನೀವು. ಎಷ್ಟು ವರ್ಷ ಆಯ್ತು ನಮ್ಮ ಮನೆಗೆ ಬಂದು ನೀವು ಕುಡ್ಕೊಂಬಂದಿದ್ರಿ ಯಾವಾಗಲೂ? ಅಲ್ಲ ರೀ, ನೀವು ಕುಡಿದವರು ಕುಡ್ಕೊಂಬಂದಂಗೆ ಇರುತ್ತಲ್ಲ, ಅದಕ್ಕೆ ಹೇಳಿದ್ದು ನಾನು. ನೀವು ಗುರುಪ್ರಸಾದ್ ಬಂದಿದ್ದಲ್ವಾ ನಮ್ಮ ಮನೆಗೆ? ಒಂದು 6 ಅವರ್ಸ್ ಇದ್ರಿ ಜೊತೆಯಲ್ಲಿ ಅನ್ಸುತ್ತೆ ಅವತ್ತು. ಹೌದು, ಆ ಪಿಕ್ಚರ್ ಯಾವುದು, ಎದ್ದೇಳು ಮಂಜುನಾಥ್ ಆದಮೇಲೆ ಬಂದಿದ್ದು ನೀವು. ಸೊ ಒಂದು ವಾತಾವರಣ, ನಗ್ನಗ್ತಾ ಇರೋ ವಾತಾವರಣ ಬೇಕು. ನಗ್ನಗ್ತಾ ಸಿನಿಮಾಗಳಿಗೆ ಬರಬೇಕು. ಸಿನಿಮಾಗೆ ಜನಕ್ಕೆ ನೀವು ಬನ್ನಿ ಬನ್ನಿ ಅಂತ ಕರೆಯೋದಲ್ಲ, ಸಿನಿಮಾನೇ ಕರಿಬೇಕು ನಮ್ಮನ್ನ ಒಳಗೆ. ನಾವು ಹೇಳೋದ್ರಿಂದ ಸಿನಿಮಾಗೆ ಬರ್ತಾರೆ, ನಾನು ಶಿವಣ್ಣ ಬಂದ ತಕ್ಷಣ ಜನ ಬಂದ್ಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು. ನಾವು ಬರೋದು ಪ್ರತಿ ಸಾರಿ ಯಾರು ಕರೆದ್ರು ಈ ಸಿನಿಮಾಗೆ ಹೆಂಗಾರ ಒಳ್ಳೇದಾಗಲಪ್ಪ, ಗೆಲ್ಲಿ ಅವರು ಸಾಕು. ಗೆದ್ದರೆ ನಮಗೆ ಖುಷಿ. ಪ್ರತಿಯೊಂದು ಸಿನಿಮಾನು ಇಂಡಸ್ಟ್ರಿಯಲ್ಲಿ ಗೆಲ್ಲಿ, ಬಟ್ ಸಿನಿಮಾಗೆ ಏನು ಬೇಕು ಅದಕ್ಕೆ ಸ್ವಲ್ಪ ಪ್ರಯತ್ನ ಪಡಬೇಕು. ಪ್ರತಿಯೊಬ್ಬರು ಸಿನಿಮಾಗೆ ಮಾಡಬೇಕಾಗಿರೋದು ಏನು, ನೀವು ಪಿಕ್ಚರ್ ರೆಡಿ ಆದಮೇಲೆ ಪ್ರೋಮೋಸ್ಗೆ ಇದಕ್ಕೆಲ್ಲ ಇಷ್ಟೊಂದು ಟೈಮ್ ತೊಗೋತಿರೋ, ಅದನ್ನು ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಸಮಯ ಕಳೀರಿ.
ಪೇಪರ್ ಮೇಲೆ ಬರೀರಿ ಕಥೆನ. ಎಷ್ಟು ಸರಿ ಬರೀತಾರೆ 100 ಸರಿ ಬರೀರಿ. ಅಲ್ಲಿ ಎಷ್ಟು ಪೇಪರ್ ಬೇಕಾದ್ರೆ ಅರ್ಧ ಬಿಸಾಕ್ರಿ, ನಿಮಗೆ ಖರ್ಚಾಗೋದಿಲ್ಲ. ಅಲ್ಲಿ ನೀವು ಕಾನ್ಫಿಡೆನ್ಸ್ ತುಂಬ್ಕೊಂಡು ಒಂದು ಸ್ಕ್ರಿಪ್ಟ್ ತೊಗೊಂಡು ಮುಂದಕ್ಕೆ ಹೊರಟ್ರೆ ಆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ. ಅಲ್ಲಿ ಜಾಸ್ತಿ ಕೆಲಸ ಮಾಡಿರಿ. ಇಲ್ಲಲ್ಲ ಜಾಸ್ತಿ ಕೆಲಸ ಮಾಡಬೇಕಾಗಿರೋದು. ನಾವೆಲ್ಲ ಒಂದು ಕಾಲದಲ್ಲಿ ಸಿನಿಮಾ ಮಾಡಬೇಕಾದ್ರೆ ನಾವೆಲ್ಲೂ ಸಿನಿಮಾ ಬಗ್ಗೆ ಮಾತಾಡೇ ಇಲ್ಲ. ನಾವು ಸಿನಿಮಾ ಮಾಡ್ತಿದ್ವಿ, ರಿಲೀಸ್ ಮಾಡ್ತಿದ್ವಿ. ಅದು ಜನ ಬರೋರು ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅದನ್ನ ಒತ್ಕೊಂಡು ಹೋಗೋರು. ಸೊ ಸಿನಿಮಾನ ಜನ ಒತ್ಕೊಂಡು ಹೋಗ್ಬೇಕು. ನಾವು ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಂಡು ತರಬೇಕು. ಚಂದನ್ ಶೆಟ್ಟಿ ಫಸ್ಟ್ ಸಿನಿಮಾ ಮಾಡಿದ್ರೆ ಅನ್ನೋದು ಗೊತ್ತೇ ಇರಲಿಲ್ಲ ನನಗೆ. ಟ್ರೈಲರ್ಗಳು ನೋಡಿ ಆಮೇಲೆ ಇವ್ರು ಹೇಳೋದು, ಇಲ್ಲ ಸರ್ ಫಸ್ಟ್ ಫುಲ್ ಫ್ಲೆಶ್ಡ್ ಹೀರೋ ಮಾಡಿರೋದು ಇದೇ ಫಸ್ಟ್ ಸಿನಿಮಾ, ಬೇರೆ ಸಿನಿಮಾ ಎಲ್ಲ ಪಾತ್ರ ಮಾಡಿದ್ದೀನಿ ಅಂತಲ್ವ ಹೇಳಿದ್ದು ನೀವು. ಓಕೆ, ನೀವು ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್, ನಿಮಗೂ ಒಳ್ಳೇದಾಗಲಿ. ಅಪೂರ್ವ ನಮ್ಮ ಹುಡುಗಿನೇ, ನೀವು ಯಾವತ್ತಿದ್ರು ಬನ್ನಿ. ಅದಕ್ಕೆ ಸಲಹೆಯಿಂದ ಬೈತೀನಿ, ಬನ್ನಿ ಪರವಾಗಿಲ್ಲ, ನನ್ನ ಪಕ್ಕದಲ್ಲಿ ನಿಂತ್ಕೊಳ್ಳಿ ಒಂದು ಇಲ್ಲ. ಅವಳು ಯಾವತ್ತು ಗ್ಲಾಮರೇ ಕಣೆ, ನಮ್ಮ ಹುಡುಗಿ ಅವಳು. ಗ್ಲಾಮರ್ ಆಗಿದ್ದಕ್ಕೆ ರವಿಚಂದ್ರನ್ ಕಣ್ಣು ಬೀಳೋದಲ್ವಾ, ಇಲ್ಲದ್ರೆ ಎಲ್ಲಿ ಬೀಳುತ್ತೆ, ಏನಕ್ಕೆ ಬೀಳುತ್ತೆ? ಆಯ್ತು. ಥ್ಯಾಂಕ್ ಯು ಸೋ ಮಚ್ ರವಿ ಸರ್. ಶಿವಣ್ಣ. ಎಲ್ರಿಗೂ ನಮಸ್ಕಾರ. ಫಸ್ಟ್ ನವರಸನ್ ಅವಾಗಿದ್ದ ತುಂಬ ಪರಿಚಯ ನಮಗೆ. ಆಮೇಲೆ ಯಾವುದೇ ನಮ್ಮ ಸಮಾರಂಭ ಬಂದರೂ ಎಷ್ಟು ಅಚ್ಚುಕಟ್ಟ ಮಾಡಿಕೊಡ್ತಾರೆ, ಒಂದು ಫ್ರೆಂಡ್ಲಿಯಾಗಿ ಮಾಡಿಕೊಡ್ತಾರೆ. ಅದು ಯಾವತ್ತೂ ಮರೆಯೋಕ್ಕಾಗಲ್ಲ. ಅದೇ ಪ್ರೀತಿ, ಅದೇ ವಿಶ್ವಾಸ, ಅದೇ ನಗು. ರವಿ ಸರ್ ಹೇಳ್ತಿದ್ರಲ್ಲ, ಯಾವತ್ತೂ ಅವ್ರು ಟೆನ್ಷನ್ ಮಾಡ್ಕೊಂಡು ನಾನು ನೋಡೇ ಇಲ್ಲ. ಯಾವಾಗ ಸಂತೋಷವಾಗಿರ್ತಾರೆ. ಇದೇ ರೀತಿಯ ನಗು ಅವ್ರ ಜೀವನದಲ್ಲಿ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ ಫಸ್ಟ್. ನೆಕ್ಸ್ಟು ಚಂದನ್ ಶೆಟ್ಟಿ ನಂಗೆ ತುಂಬ ಪರ್ಸ್ನಲಿ ಐ ಲೈಕ್ ಹಿಮ್ ವೆರಿ ಮಚ್. ಅವಾಗಿಂದ ಯಾಕಂದರೆ ಟಗರು ಟೈಮ್ನಲ್ಲಿ ಒಂದು ಸಾಂಗ್ ಮಾಡಿದ್ರು ನನಗೋಸ್ಕರ. ಅದು ಇನ್ನೂ ಪಿಕ್ಚರ್ ಸ್ಟಾರ್ಟಾಗಿ ಒಂದು ಮಂತ್ಲಿ ಏನೋ ಒಂದು ಸಾಂಗ್ ಮಾಡಿದ್ರು. ಅದು ನಮ್ಮ ಮರೆಯೋಕ್ಕೆ ಆಗಲ್ಲ. ಆಮೇಲೆ ನನಗೆ ಅವ್ರ ಆ್ಯಟಿಟ್ಯೂಡ್ ತುಂಬ ಇಷ್ಟ, ಸ್ಟೈಲ್ ಇಷ್ಟ, ಅವ್ರ ನೋಟ ಇಷ್ಟ. ಈ ಹಸ್ ಗಾಟ್ ಒಂದು ಲುಕ್ ಇದೆ, ಒಂದು ಅಬ್ಸಲ್ಯೂಟ್ಲಿ ಅವ್ರದ್ದೇ ಆದ ಒಂದು ಸ್ಟೈಲ್ ಇದೆ. ಆ್ಯಂಡ್ ಅಮೇಝಿಂಗ್ ಅದು. ಆಮೇಲೆ ಅವ್ರ ಸಾಂಗ್ ತುಂಬ ಇಷ್ಟ ನಂಗೆ. ಯಾವುದು ಅವಳು ಹಾಕೊಂಡಿರೋ ಬಟ್ಟೆ ನನ್ನ ಬಣ್ಣ ಬಟ್ಟೆ, ಯಾರೋ ಮಗಳ ಕಾಣೆ ಇವಳು ವೆಯ್ಟು ಚಿಟ್ಟೆ ಅಂತ. ಅದು ಯಾವಾಗಲೂ ನಾನು ಗುಣಗ್ತಾ ಇರ್ತೀನಿ, ಆಡ್ತಾ ಇರ್ತೀನಿ. ವಂಡರ್ಫುಲ್ ಸಿಂಗರ್, ವಂಡರ್ಫುಲ್ ಮ್ಯೂಸಿಕ್ ಡೈರೆಕ್ಟರ್. ಇವಾಗ ಹೀರೋ ಆಗಿ ಬರ್ತಾ ಇರೋದು ನೋ ಡೌಟ್. ಅದರಲ್ಲೂ ಅವರು ಶೈನ್ ಆಗ್ತಾರೆ, ಯಾಕಂದರೆ ಆ ಒಂದು ಕಳೆ ಆಲ್ರೆಡಿ ಬಂದಿದೆ. ಆ್ಯಂಡ್ ರವಿ ಸರ್ ಹೇಳ್ದಂಗೆ ಅವ್ರ ಫಾದರ್ ಮಾತ್ರ ಆಶೀರ್ವಾದ ಇದೆ. ಆಮೇಲೆ ಚಿಕ್ಕ ವಯಸ್ಸಿಂದ ನೀವು ಮಾಡಿ ಅಂತ ಯಾವಾಗ ತಂದೆ ತಾಯಿ ಹೇಳ್ತಾರೋ ಆಗ ಮಗ ಬಂದು ಮಾಡಿದಾಗ ಖಂಡಿತ ಅದು ಶೈನ್ ಆಗೇ ಆಗುತ್ತೆ. ಸೊ ಆಲ್ ದ ಬೆಸ್ಟ್ ಚಂದನ್ ಅವರೇ, ಅಪೂರ್ವರೇ ಆಲ್ ದ ಬೆಸ್ಟ್. ಆ್ಯಂಡ್ ಈ ಸಿನಿಮಾ ಚೆನ್ನಾಗಾಗಲಿ ಎಲ್ರಿಗೂ. ಆ್ಯಂಡ್ ಇಡೀ ನಾಣಿಯವರಿದ್ದಾರೆ. ಆಮೇಲೆ ಕಿರಣ್ ಅವರು ಐ ಥಿಂಕ್ ಇದು ವೀರ ಚಂದ್ರಹಾಸಲ್ಲಿ ಅವ್ರು ಕ್ಯಾಮ್ರಾಮನ್ ಆಗಿದ್ದರು. ದಾಸ್ ಗೊತ್ತಿಲ್ಲ, 2.5 feet ಇದ್ದಾರೆ. ಅದೇ ಕೇಳಿದೆ, ಇನ್ನೂ ಕ್ಯಾಮ್ರಾ ಎಡ್ಸ್ತಾ ಇದೆಯಾ ಅಂತ ಕೇಳಿದೆ. ಯಾಕಂದರೆ ಅಷ್ಟು 120ನೇ ಸಿನಿಮಾ ಅಂತ ಇದು. 120ನೇ ಸಿನಿಮಾ ನಾನು ಮಾಡಬೇಕಂತ ಹೇಳಿದ್ದಾರೆ. ಆಯಿತು ದಾಸ್, ಮಾಡೋಣ 100%. ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ. ರಮೇಶ್ ರೆಡ್ಡಿ ಅವ್ರು ಬಂದಿದ್ದಾರೆ, ಸಂಜಯ್ ಗೌಡ್ರವ್ರು ಬಂದಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ. ಆಮೇಲೆ ಡ್ಯಾನ್ಸ್ ಇವ್ರು ನೋಡಿದ್ವಿ, ಇವ್ರು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಪಾಪ ನಾನು ಹೇಳ್ತೇನೆ, ನಾನು ಗುರು, ನಾನು ಕಾಣಿದ್ದೇವರು ಇಲ್ಲ ನನಗೆ ಹೆಂಗೆ ಅವರು ನಾನು ಇದಾಗ ಅವರು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ. ನಾವೆಲ್ಲ ಕೊರಿಯೋಗ್ರಾಫರ್ಸ್ ನೋಡಿ ಕಲಿತೀವಿ ಅಷ್ಟೇ. ನಾವೇನು ವಂಡರ್ಫುಲ್ ಟ್ರೈನ್ ಡ್ಯಾನ್ಸರ್ಸ್ ಅಲ್ಲ, ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ. ಬಟ್ ಅವ್ರು ಮಾಡಿದಾಗ ಒಂದು ಹೆವಿ ಸ್ಟೆಪ್ ಆದ್ರೂ ಅದನ್ನು ಕಲಿಬೇಕಂತ ಪ್ರಯತ್ನ ಪಡ್ತೀವಿ. ಬಟ್ ಅವ್ರನ್ನ ಕಲಿಯೋದ್ರೆ ನಾನು ಕಲಿಯೋಕ್ಕಾಗಲಾದ್ರೂ ಬಿಡಲ್ಲ. ಅವರು ಶಿವಣ್ಣ ಮಾಡಬೇಕು ಅನ್ನೋದೇ ಎಲ್ಲ ಕೊರಿಯೋಗ್ರಾಫರ್ಸ್ ಆಸೆ. ಸೊ ಇಷ್ಟು ಮಟ್ಟಿಗೆ ನಾನು ಏನೊಂದು ಡ್ಯಾನ್ಸ್ ಅಂತ ಅಂದ್ಕೊಂಡಿದ್ದೀನಿ, ಇಟ್ಸ್ ಬಿಕಾಸ್ ಆಫ್ ಮೈ ಕೊರಿಯೋಗ್ರಾಫರ್ ಅಷ್ಟೇ. ನಮ್ಮ ಗುರುಗಳು ಅವ್ರು ಟೀಚ್ ಮಾಡಿದ್ದು ಇದನ್ನು ನಾವು ಶ್ರದ್ಧೆಯಿಂದ ಪಾಲಿಸ್ತೀವಿ. ಸೊ ಸೂತ್ರಧಾರಿ May 9th ರಿಲೀಸ್ ಆಗ್ತಾಯಿದೆ. ಒಳ್ಳೇದಾಗಲಿ ಇಡೀ ಸೂತ್ರಧಾರಿ ಟೀಮ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದಿ ಬೆಸ್ಟ್, ಗುಡ್ ಲಕ್. ನಾನು ಸಿನಿಮಾ ನೋಡ್ತೀನಿ, ಬನ್ನಿ 100%. ಆಲ್ ದಿ ಬೆಸ್ಟ್. ದ್ಯಾಟ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್. ಶಿವಣ್ಣ ಹಾಗೂ ರವಿ ಸರ್ ಎಲ್ಲರೂ ಹೇಳಿದ್ರು ಕನ್ನಡ ಚಿತ್ರರಂಗದ ಇಬ್ಬರು ಸೂತ್ರಧಾರಿಗಳು ನೀವು ಅಂತ ಹೇಳಿ. ಹಾಗಾಗಿ ನಾವು ಜಗತ್ತಿನ ಸೂತ್ರಧಾರಿ ಅಂತ ಅಂದ್ಕೊಳ್ಳೋದು ನಮ್ಮ ಶ್ರೀಕೃಷ್ಣ ಪರಮಾತ್ಮನನ್ನು. ಶ್ರೀಕೃಷ್ಣ ಪರಮಾತ್ಮ ಅಂದ್ಕೊಳ್ಳೆ ಕೊಳಲು ನೆನಪಾಗುತ್ತೆ. ಇವತ್ತು ಸ್ಪೆಷಲ್ ಆಗಿ 2 ಕೊಳಲನ್ನು, ಎಸ್, ಅದು ನವರಸನ್ ಅವರ ಕ್ರಿಯೇಟಿವ್ ಐಡಿಯಾ. ಆ್ಯಕ್ಚುಲಾಗಿ ಇದು ರವಿ ಸರ್ ಸೂಟ್ ಆಗುತ್ತೆ. ಅದನ್ನ ಕೊರಿಯೋಗ್ರಫಿ ಮಾಡ್ಕೊಳ್ಳಿ. ಅದಲ್ಲ ಅವ್ರು ಸರಿ, ರವಿ ಸರ್ ಕರೆಕ್ಟ್. ನಮ್ಮ ಕನ್ನಡ ಚಲನಚಿತ್ರರಂಗದ ಇಬ್ಬರು ಸೂತ್ರಧಾರಿಗಳು. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಬರಬೇಕು ಟು ರವಿ ಸರ್ ಆ್ಯಂಡ್ ಶಿವಣ್ಣ ಅವರಿಗೆ.
ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಹೋಲ್ ಟೀಮ್ ಆಫ್ ಸೂತ್ರಧಾರಿ. ಪ್ರೀತಿಯಿಂದ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಜೊತೆಯಾಗಿದ್ದಕ್ಕಾಗಿ ಇದೀಗ ಒಂದು ಬೊಕೆ ಕೊಟ್ಟು ಗೌರವಿಸಲಾಗ್ತಾ ಇದೆ. ಆ್ಯಂಡ್ ನಮ್ಮ ಡಿಸ್ಟ್ರಿಬ್ಯೂಟರ್ ಜಗದೀಶ್ ಫಿಲಮ್ಸ್ನ ಜಗದೀಶ್ ಸರ್ ಕೂಡ ದಯವಿಟ್ಟು ಜಾಯಿನ್ ಆಗಬೇಕು. ರಮೇಶ್ ರೆಡ್ಡಿ ಸರ್ ದಯವಿಟ್ಟು ಜಾಯಿನ್ ಆಗಬೇಕು. ಸಂಜಯ್ ಸರ್ ಒಂದು ಗ್ರೂಪ್ ಫೋಟೋಗೆ ದಯವಿಟ್ಟು ಬರಬೇಕು ಎಲ್ಲರೂ ಅಂತ ವಿನಂತಿಸ್ತಾ ಇದ್ದೀನಿ. ದಾಸ್ ಸರ್ ದಯವಿಟ್ಟು ಬರಬೇಕು. ರಾಜೇಶ್ ಸರ್ ದಯವಿಟ್ಟು ಜಾಯಿನ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೂತ್ರಧಾರಿ ಮೇ 9ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಚಿತ್ರತಂಡದ ಪರವಾಗಿ ರವಿ ಸರ್ ಹಾಗೂ ಶಿವಣ್ಣ ಅವರಿಗೆ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ಓ ದಿಸ್ ಇಸ್ ಸೋ ಸ್ವೀಟ್. ಫೋಟೋ ತೆಗೆಯಲ್ಲೇ ಮತ್ತೊಮ್ಮೆ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಸೂತ್ರಧಾರಿ ಚಿತ್ರತಂಡದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ನಮ್ಮ PRO ಸುಧೀಂದ್ರ ವೆಂಕಟೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲ ಸಹಕಾರಕ್ಕಾಗಿ. ಮೇ 9ನೇ ತಾರೀಕು ಮತ್ತೆ ನಾವು ನೀವೆಲ್ಲರೂ ಭೇಟಿಯಾಗೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಹಾಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಶಮೀರಾ ಬಿಳುವಾಯಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.